ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆ್ಯಕ್ಚುಲಿ ನಾನು ನನ್ನ ಬಜೆಟ್ ಬ್ರೇಕ್ ಡೌನಲ್ಲಿ ಮತ್ತು ಒಂದಷ್ಟು ಹಳೆ ವಿಡಿಯೋಗಳಲ್ಲಿ ನಾನು ಸೇವಿಂಗ್ ಚಾಲೆಂಜ್ ಅಂತ ಹೇಳಿದ್ದೀನಿ. ಇದರಿಂದ ಬಹಳಷ್ಟು ಜನಕ್ಕೆ ಅನಿಸುತ್ತೆ ಏನಿದು ಸೇವಿಂಗ್ ಚಾಲೆಂಜಸ್ ಅಂತ. ಅಂದರೆ ಇದನ್ನು ಏನು ಮಾಡ್ತಾರೆ, ಇದನ್ನು ಹೇಗೆ ಮಾಡ್ತಾರೆ ಅನ್ನೋದು ಬಹಳಷ್ಟು ಜನಕ್ಕೆ ಇರೋಂಥ ಒಂದು ಪ್ರಶ್ನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಸೇವಿಂಗ್ ಚಾಲೆಂಜಸ್ ಅಂದರೆ ಏನು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಫಿನಾನ್ಸ್ ಜರ್ನಿಯಲ್ಲಿ ಒಂದು ಡಿಸಿಪ್ಲಿನ್ ವೇ ಆಫ್ ಲೈಫ್ನ ಕಲಿಬೇಕು ಅಂತ ನಿಮಗೂ ಕೂಡ ಆಸೆ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಕೂಡ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ತಡ ಮಾಡದೆ ಸೇವಿಂಗ್ ಚಾಲೆಂಜಸ್ ಅಂದರೆ ಏನು ಅಂತ ಹೇಳಿ ನಾನು ನಿಮಗೆ ಇನ್ ಬ್ರೀಫಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಸೇವಿಂಗ್ ಚಾಲೆಂಜ್ ಅಂತ ಅಂದರೆ ಏನು ಅಂತ ಅಂದರೆ ಒಂದು ತುಂಬ ಸಿಂಪಲ್ ಆಗಿ ಹೇಳ್ಬೇಕು ಸೇವಿಂಗ್ ಚಾಲೆಂಜ್ ಬಗ್ಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನಿವಾಗ ಒಂದು ಗೋಲ್ಡ್ ಇಯರಿಂಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಒಂದು ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಫೋನ್ ತೊಗೊಳಕ್ಕೆ ಆ್ಯಕ್ಚುಲಿ ಏನು ಅಂತ ಅಂದರೆ ಫೋನಿಗೆ ಬಂದು 20,000 to 25,000 ಅಮೌಂಟ್ ಆಗುತ್ತೆ. ಬಟ್ ನನ್ನ ಹತ್ರ ಇವಾಗ 25,000 ಅಮೌಂಟ್ ಇಲ್ಲ. ನಾನಿವಾಗ EMI ಸಿಗುತ್ತೆ, EMIಯಲ್ಲಿ ಹೋಗ್ಬಿಡೋಣ ಅಂತ ಅಂದ್ಕೊಳ್ತೀನಿ ಅಂತ ಅಂದ್ಕೊಳ್ಳಿ. EMIಯಲ್ಲಿ ತಗೊಳ್ತೀನಿ ಅಂತ ಅಂದಾಗ ಇಂಟ್ರೆಸ್ಟ್ ರೇಟ್ ಬೀಳುತ್ತೆ ಅಲ್ವಾ. ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋ ಬದಲು ನಾವು ಅಮೌಂಟ್ನ ಸೇವ್ ಮಾಡ್ಬೋದು. ಸೊ ದಟ್ ಆ ಇಂಟ್ರೆಸ್ಟ್ ಏನು ಹೋಗುತ್ತೆ ಅಮೌಂಟ್ ಅಲ್ವಾ, ಅದನ್ನು ಉಳಿಸ್ಬೇಕು ಅಂತ ಅಂದ್ಕೊಳ್ಳೋಣ. ಸೊ ಅವಾಗ ನಾವೇನು ಮಾಡಬೇಕು, ನಮಗೆ ಎಷ್ಟು ಇವಾಗ ಅಮೌಂಟ್ ಬೇಕಿರುತ್ತೆ ಅದನ್ನು ನಾವು ಸೇವ್ ಮಾಡ್ತಾ ಬರಬೇಕು. ಒಂದು ವಿಶ್ ಲಿಸ್ಟಲ್ಲಿ ಹಾಕ್ಕೊಳ್ತೀವಿ. ಅಂದರೆ ನಾನೊಂದು ಫೋನ್ ತೊಗೋಬೇಕು, ಅದರದ್ದು ಬಜೆಟಿಂಗ್ ಎಷ್ಟು, ಅಥವಾ ಒಂದು ಐಫೋನ್ ತೊಗೋಬೇಕು, ಐಫೋನಿಗೆ ಡೌನ್ ಪೇಮೆಂಟ್ ಮಾಡೋಷ್ಟಾದರೂ ಅಮೌಂಟ್ ನನಗೆ ಬೇಕು. ಆ ಡೌನ್ ಪೇಮೆಂಟ್ ಮಾಡೋಂಥ ಅಮೌಂಟಿಗೆ ನಾನೇನು ಮಾಡ್ತೀನಿ, ಡೌನ್ ಪೇಮೆಂಟ್ ಅಮೌಂಟ್ನ ನಾನು ಸೇವ್ ಮಾಡ್ತೀನಿ. ಅದು ಯಾವ ರೀತಿಯಾಗಿ, ಅದು ವೇರಿಯಸ್ ಮೆಥಡಲ್ಲಿ ಇರ್ಬೋದು. ಸೊ ಆ್ಯಕ್ಚುಲಿ ನನ್ನ ಗೋಲ್ ಹೇಳ್ತೀನಿ. ನಾನಿವಾಗ 2022 ಏನಿದೆ ಆ ಇದರಲ್ಲಿ ನಾನು 50,000ನ ನಾನು ಆ್ಯಕ್ಚುಲಿ ಒಂದು ಎಮರ್ಜೆನ್ಸಿ ಕ್ಯಾಶ್ ಆಗಿ ನಾನು ಒಂದು FD ಮಾಡ್ಕೋಬೇಕು ಅಂತ ಇದ್ದೀನಿ ಬ್ಯಾಂಕಲ್ಲಿ. ಯಾಕಂತಂದರೆ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂತು. ಇವಾಗ ಈ ಕೋವಿಡ್ ಟೈಮಲ್ಲೆಲ್ಲ ಆ್ಯಕ್ಚುಲಿ ಸ್ಯಾಲ್ರಿ ಬರ್ತಿರ್ಲಿಲ್ಲ ಅಂತಂದಾಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಮೌಂಟ್ ಇರಬೇಕು. ಅವಾಗ ಹೋಗ್ಬಿಟ್ಟು ನಮ್ಮ ಹತ್ರ ಗೋಲ್ಡ್ ಇದೆ ಅಂತ ಹೇಳಿ ಗೋಲ್ಡ್ ಪ್ಲೆಡ್ಜ್ ಮಾಡಿಬಿಟ್ಟು ಆ ಅಮೌಂಟ್ನ ಖರ್ಚು ಮಾಡಲಿಕ್ಕೆ ಆಗಲ್ಲ. ಅವಾಗ ಅದಕ್ಕೆ ಇಂಟ್ರೆಸ್ಟ್ ಕೂಡ ಕಟ್ಟಬೇಕು. ಲೈಫ್ ಲಾಂಗ್ ಸಾಲ ತೀರ್ಸೋದ್ರಲ್ಲೇನೆ ಲೈಫ್ ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದು 50,000ನ FD ಮಾಡ್ಕೋಬೇಕು. ಬ್ಯಾಂಕಲ್ಲಿ ಮಾಡ್ಕೊಂಡ್ರೆ ಏನು ಅಂತಾನೆ, ಯಾವಾಗ ಬೇಕೋ ಅವಾಗ ನಾನು ಅದನ್ನು ಕ್ಲೋಸ್ ಮಾಡಿಬಿಟ್ಟು ನನಗೆ ಎಮರ್ಜೆನ್ಸಿ ಇದೆ ಅಂತ ಅಂದಾಗ ತೊಗೋಬೋದು. ಸೊ ಲಿಕ್ವಿಡ್ ಕ್ಯಾಶ್ ಥರ ಇರುತ್ತೆ ಅಂತ ಹೇಳಿ ನಾನು ಅದನ್ನು FD ಮಾಡಬೇಕು ಅನ್ನೋದು ನನ್ನ ಟಾರ್ಗೆಟ್ ಆಗಿದೆ ಈ ಸಲದ ವಿಶ್ ಲಿಸ್ಟಲ್ಲಿ. ಸೊ ಅದಕ್ಕೆ ನನಗೀಗ 50,000 ಬೇಕು. 50,000 ಹೆಂಗೆ ಬರುತ್ತೆ, ಅದಕ್ಕೆ ನಾನು ಅಮೌಂಟ್ನ ಸೇವ್ ಮಾಡಬೇಕು. ಆ್ಯಕ್ಚುಲಿ ಅದಕ್ಕೆ ಅಂತೇಳಿ ನಾನೇನು ಮಾಡಿದೆ, ಎವ್ರಿ ಮಂತ್ 1,000 RD ಆಗ್ತಾಯಿದ್ದೀನಿ 1 ಇಯರ್ದು. ಸೊ ದಟ್ ಅದು ಇನ್ನೊಂದು 3 ಮಂತ್ಸಿಗೆ 12,000 ಕಂಪ್ಲೀಟ್ ಆಗುತ್ತೆ. 12,000 ಕಂಪ್ಲೀಟ್ ಆದರೆ ನನಗೆ ಇನ್ನೊಂದು 13,000 ಬೇಕು. 13,000ಗೆ ಏನು ಮಾಡಲಿ, 13,000ಗೆ ಆ್ಯಕ್ಚುಲಿ ನನ್ನ ಹತ್ರ ಎವ್ರಿ ಮಂತ್ 1,000 ಪೇ ಮಾಡೋಷ್ಟು ಇವಾಗ ಅಮೌಂಟ್ ಇಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಎಲ್ಲದಕ್ಕೂ ಸ್ಪ್ಲಿಟ್ ಆಗಿರೋದ್ರಿಂದ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ದಿರೋದ್ರಿಂದ ಬೇರೆ ಏನಾದರೂ ಮೆಥಡ್ ಹುಡುಕಬೇಕು. ಹಾಗಾಗಿ ನಾನು ಒಂದು 52 ವೀಕ್ಸ್ ಅಂತ ಹೇಳಿ ಚಾಲೆಂಜ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೇ 52 ವೀಕ್ಸ್ ಚಾಲೆಂಜ್. 52 ವೀಕ್ಸ್ ಅಂತಂದರೆ 1 ವರ್ಷ ಆಗುತ್ತೆ. 1 ವರ್ಷದಲ್ಲಿ ಎಷ್ಟು ಆ್ಯಕ್ಚುಲಿ ಏನು ಅಂತಂದರೆ 13,780 ರೂಪಾಯಿ ಅಮೌಂಟ್ನ ನಾನು ಸೇವ್ ಮಾಡಬೇಕು ಅಂತ ನಾನು ಚಾಲೆಂಜ್ ಹಾಕೊಂಡಿದ್ದೀನಿ. ಇದರಲ್ಲಿ ಏನು ಅಂತ ಅಂದರೆ ಇವಾಗ ಲೈಕ್ ಒಂದು ತಿಂಗಳಲ್ಲಿ 4 ವಾರ ಅಥವಾ 5 ವಾರಗಳು ಬರುತ್ತಲ್ವ. ಸೊ ನಾನು ಎವ್ರಿ 5 ಕಾಲಮ್ಸ್ ಹಾಕೊಂಡಿದ್ದೀನಿ. ಸೊ ಇವಾಗ ಒಂದು ತಿಂಗಳಲ್ಲಿ 5 ಕಾಲಮ್ ಫಿಲ್ ಮಾಡಬೇಕು. ಅಂದರೆ ಯಾವುದಾದ್ರೂ 5 ಕಾಲಮ್ ಇದರಲ್ಲಿ ನಾವು ಫಿಲ್ ಮಾಡ್ಬೋದು. ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತಲ್ವ ಅದ್ರ ಅಕಾರ್ಡಿಂಗ್ ಟು ದಟ್ ನಾವು ಇದನ್ನು ಆ್ಯಕ್ಚುಲಿ ಫಿಲ್ ಮಾಡ್ತಾ ಹೋಗಬೇಕು. ಇದು ಟೋಟಲ್ 1 ಇಯರಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಇವಾಗ 10 ರೂಪೀಸ್ 10 ರೂಪೀಸ್ ಫಸ್ಟ್ ವೀಕು ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಬಂದು 20, 30, 40, 50 ಈ ರೀತಿಯಾಗಿ 10 ರೂಪೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಕಂಪ್ಲೀಟಾಗಿ ಇಲ್ಲಿ 52ನೇ ವಾರಕ್ಕೆ 520 ರೂಪಾಯಿ ಆಗುತ್ತೆ.
ಆ್ಯಕ್ಚುಲಿ ಇದು ನಮ್ಮ ಕನ್ವೀನಿಯೆಂಟಿಗೆ ಹೆಂಗಿರುತ್ತೆ ಆ ರೀತಿಯಾಗಿ ಇದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಹಾಕೊಳ್ತಾ ಹೋಗ್ಬೋದು. ಸೊ ಇದನ್ನೇ ಸೇವಿಂಗ್ ಚಾಲೆಂಜಸ್ ಅಂತ ಹೇಳೋದು. ಇದರಲ್ಲಿ ವೇರಿಯಸ್ ಚಾಲೆಂಜಸ್ ಬರುತ್ತೆ. 52 ವೀಕ್ಸಲ್ಲೇನೆ ನೀವು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಲೈಕ್ ಇವಾಗ ಎವ್ರಿ ವೀಕ್ 50 ರುಪೀಸ್ ಅಂತ ಹೇಳಿ ಮಾಡಿದ್ರೆ 250 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಮಂತ್ ಇನ್ 250 ಜಾಸ್ತಿ ಮಾಡೋದು, ಆ ಥರ ಎವ್ರಿ ಮಂತ್ 250 ಜಾಸ್ತಿ ಮಾಡ್ಕೊಳ್ತಾ ಹೋಗೋದು. ಸೊ ಆ ರೀತಿಯಾಗಿ ಮಾಡಿದಾಗ ಅದು 3750 ರೂಪಾಯಿ ಸೇವ್ ಆಗುತ್ತೆ. ಸೊ ಈ ರೀತಿಯಾಗಿ ಸೇವ್ ಮಾಡಿದಾಗ ಏನಾಗುತ್ತೆ, ನಮಗೇನಾದರೂ ಐಟಮ್ ತಗೋಬೇಕು ಅಂತ ಇದ್ರೂ ನಾವು ಸಾಲ ಮಾಡೋಂಥ ಅವಶ್ಯಕತೆ ಇರಲ್ಲ, ಬಡ್ಡಿ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಈ ಕಡೆ ನಾನು ಸೇವ್ ಮಾಡ್ದಂಗೂ ಆಗುತ್ತೆ, ಈ ಕಡೆ ನನಗೇನು ಬೇಕು ಅಂತ ಇರುತ್ತೆ ಅದು ಕೂಡ ನನಗೆ ಸಿಕ್ಕದಂಗೂ ಆಗುತ್ತೆ. ಇದನ್ನೇ ನಾನು ಸೇವಿಂಗ್ ಚಾಲೆಂಜಸ್ ಅಂತ ಹೇಳಿ ವಿಡಿಯೋದಲ್ಲಿ ಹೇಳಿದ್ದು. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದೆ 100 ಡೇಸ್ ನಾವು 5000ನ ಯಾವ ರೀತಿಯಾಗಿ ಸೇವ್ ಮಾಡೋದಂತೇಳಿ. ಇದು ಬಹಳಷ್ಟು ಜನ ಹೌಸ್ ವೈಫ್ಸಿಗಿರ್ಬೋದು, ಸ್ಟೂಡೆಂಟ್ಸಿಗಿರ್ಬೋದು, ಎಲ್ಲರಿಗೂ ತುಂಬ ಅಂತಂದರೆ ತುಂಬಾ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇದೇ ನೋಡ್ತಾ ಇರ್ಬೋದು ನೀವು, ನಂದು 52 ವೀಕ್ಸ್ ಚಾಲೆಂಜು. ಸೊ ಅಮೌಂಟ್ ಇದೆ ಒಳಗಡೆ, ಆಲ್ರೆಡಿ 2.5 ಅಷ್ಟು ಸೇವ್ ಆಗಿದೆ 3 ಮಂತ್ಸಿಗೆ. ಸೊ ಇನ್ನೇನಿದೆ ಇಯರ್ ಎಂಡ್ವರೆಗೆ ಅದನ್ನು ಕಂಪ್ಲೀಟ್ ಮಾಡಬೇಕು ನಾನು. ಈ ಅಮೌಂಟ್ ಜೊತೆ ನನ್ನ ಆರ್ ಡಿ ಅಮೌಂಟ್ ಏನಿದೆ ಎರಡನ್ನೂ ಸೇರಿಸ್ಬಿಟ್ಟು 25,000ನ ನಾನು ಫಿಕ್ಸ್ ಡೆಪಾಸಿಟ್ ಆಗಿ ಡೆಪಾಸಿಟ್ ಮಾಡ್ತೀನಿ. ಸೊ ಇದು ನನ್ನ ಈ ಒಂದು ವರ್ಷದ ಗೋಲ್ ಅಂತ ಅಂದ್ಕೊಂಡಿರೋದು. ಜೊತೆಗೆ ಆ್ಯಕ್ಚುಲಿ 10 ಗ್ರಾಮ್ಸ್ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಈ ಇಯರಲ್ಲಿ ಅಂತ ಅಂದ್ಕೊಂಡಿದ್ದು. ಬಟ್ ಆಲ್ಮೋಸ್ಟ್ 6 to 7 ಗ್ರಾಮ್ಸ್ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಇನ್ನೆಷ್ಟು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಆ್ಯಕ್ಚುಲಿ ಏನು ಅಂತ ಅಂದರೆ ಎಲ್ಲ ಕಡೆ ಸಾಲ ಮಾಡೋದು, ಲೈಫ್ ಲಾಂಗ್ ಸಾಲನೇ ತೀರಿಸ್ಬೇಕು ಅಂತ ಅನ್ನೋದು ಈ ರೀತಿಯಾದ ಬರ್ಡನ್ಸ್ ಇರಲ್ಲ. ಆ್ಯಕ್ಚುಲಿ ನೀವು ಚಿಕ್ಕ ಚಿಕ್ಕ ಸೇವಿಂಗ್ಸ್ಗಳನ್ನು ಮಾಡ್ಬೋದು, ಅದನ್ನು ಕೂಡ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ಇನ್ನೂ ಚಿಕ್ಕ ಚಿಕ್ಕ ಸೇವಿಂಗ್ಸ್ಗಳನ್ನು ಕೂಡ ನಾನು ಹಾಕ್ಕೊಳ್ತೀನಿ. ಸಮ್ಟೈಮ್ಸ್ ಏನು ಅಂತ ಅಂದರೆ ಇವಾಗ ಏನೋ ಒಂದು ಸ್ಯಾರಿ ತೊಗೋಬೇಕು, 2000 ರುಪೀಸ್ದು ಅಂತ ಅಂದರೂ ಕೂಡ ನಾನು ತಕ್ಷಣ ಹೋಗಿ ಅದಕ್ಕೆ ಇನ್ವೆಸ್ಟ್ ಮಾಡಲ್ಲ. ಸೊ ಈ ರೀತಿಯಾಗಿ ನೋಡ್ತಾ ಇರ್ಬೋದು, ಇಲ್ಲಿ 2000 ರುಪೀಸ್ ಚಾಲೆಂಜು, ಇದು ಒಂದು 5000 ರುಪೀಸ್ ಚಾಲೆಂಜ್. ಆ್ಯಕ್ಚುಲಿ ನಾನು ನನ್ನ ತಿಂಗಳು ಕೊನೆಯಲ್ಲಿ ನನ್ನ ಹತ್ರ ಏನೇನು ಅಮೌಂಟ್ ಉಳಿದಿದೆ, ಯಾವ್ಯಾವ ಎನ್ವಿಲಪ್ಪಲ್ಲಿ ಅಂತೆಲ್ಲ ಹೇಳಿ ತೆಗಿತೀನಲ್ವ, ಆ ಎನ್ವಿಲಪ್ಪಲ್ಲಿ ಏನು ಇವಾಗ 100 ರುಪೀಸ್ ಉಳಿದಿರುತ್ತೆ ಅಂತ ಅಂದ್ಕೊಳ್ಳಿ. 100 ಎಷ್ಟು ಉಳಿದಿರುತ್ತಲ್ವ ಅದನ್ನು ಆ್ಯಕ್ಚುಲಿ ಇಲ್ಲಿ ಈ ಥರ 100 ರುಪೀಸ್ ಮೈನಸ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಈ 2000 ರುಪೀಸ್ಗೂ ಅಷ್ಟೇ ಇದೆಲ್ಲನೂ ಮಂತ್ ಎಂಡಲ್ಲಿ ನನ್ನ ಹತ್ರ ಏನು ಅಮೌಂಟ್ ಉಳಿದಿರುತ್ತೆ ಅದನ್ನು ಡಿವೈಡ್ ಮಾಡಿ ಈ ಚಾಲೆಂಜಸ್ಗಳಿಗೆ ಹಾಕೊಳ್ಳೋದ್ರಿಂದ ನಮ್ಮ ವಿಶ್ ಲಿಸ್ಟಲ್ಲಿ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಸೊ ದಟ್ ಮೇನ್ ಥಿಂಗ್ ಬಂದು ಸಾಲ ಮಾಡೋಂಥ ಅವಶ್ಯಕತೆ ಇರಲ್ಲ, ನಮ್ಮ ವಿಶ್ ಲಿಸ್ಟ್ಗಳನ್ನ ಕೂಡ ಫುಲ್ಫಿಲ್ ಮಾಡ್ಕೋಬೋದು ಅನ್ನೋದು ಒಂದಷ್ಟೇನೆ. ಸೊ ದಟ್ ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಡಿಸಿಪ್ಲಿನ್ ಲೈಫ್ ಅನ್ನೋದು ಬರುತ್ತೆ, ಸಾಲದಿಂದ ಹೊರಗಡೆ ಬರಲಿಕ್ಕೆ ಸಹಾಯಕವಾಗುತ್ತೆ. ಸೊ ಇದಿಷ್ಟೇನೆ ಸೇವಿಂಗ್ ಚಾಲೆಂಜಸ್ ಅಂತ ಅಂದರೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಐಡಿಯಾ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯಾದ ಸೇವಿಂಗ್ ಚಾಲೆಂಜಸ್ ಬಗ್ಗೆ ಹೆಚ್ಚಿನ ವಿಡಿಯೋ ಬೇಕು, ನಿಮಗೆ ಕೂಡ ಈ ರೀತಿಯಾದ ಸೇವಿಂಗ್ ಚಾಲೆಂಜಸ್ ಮಾಡಲಿಕ್ಕೆ ಇಷ್ಟ. ಅದು ಅಲ್ಲದೆ ಹೌಸ್ ವೈಫ್ಸು ಬಹಳಷ್ಟು ಜನ ದುಡ್ಡಿರಲ್ಲ ಅಂತೆಲ್ಲ ಒದ್ದಾಡ್ತಿರ್ತಿರಲ್ವ, ಅಂಥವ್ರಿಗೆ ಕೂಡ ಯಾವ ರೀತಿಯಾಗಿ ಪುಟ್ಟ ಸೇವಿಂಗ್ ಚಾಲೆಂಜಸ್ಗಳನ್ನ ಹಾಕ್ಕೊಂಡು ನಿಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾದ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ನಿಮಗೆ ಕೂಡ ಈ ಒಂದು ಫಿನಾನ್ಸ್ ಜರ್ನಿಯಲ್ಲಿ ಒಂದು ಡಿಸಿಪ್ಲಿನ್ ಲೈಫ್ನ ಕಲಿಬೇಕು, ಫಿನಾನ್ಸ್ ಜರ್ನಿಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತ ಈ ರೀತಿಯಾದ ವಿಡಿಯೋಸಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋಗಾಗಿ ಸ್ಟೇ ಟ್ಯೂನ್. ಮತ್ತೆ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.